ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. RCB ಆಡೋದು ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ನಮ್ ವರುಣ್ ಗ್ಯಾಪ್ ಅಲ್ಲಿ ಬ್ಲಾಗ್ ಮಾಡಕಂತ ಹಿಂಗ್ ತೆಗಿತಾ ನಿಂಗ್ ಫೋನ್ ತೆಗಿದ ತಕ್ಷಣ ಔಟ್. ಮನೆ ಒಳಗಡೆ ಬರಷ್ಟು ನೀರು ಗೈಸ್ ಎಷ್ಟು ಜೋರಾಗಿ ತೆಗಿ ಬಾಗ್ಲು ಒಂದ್ಸತಿ ತೆಗಿ. ನಮ್ಮ ಮನೆ ತೆಗಿದ್ರೆ ಅಯ್ಯೋಯ್ಯೋ ಶೆಟ್ ಗೈಸ್ ಇಲ್ಲಿ ನೋಡಿ ಆ ನೀರು ಎರ್ಸ್ಲು ಹೊಡೆದಿವಿ, ಅದು ಗೋಡೆ ಮೇಲೆಲ್ಲ ಅಪ್ಡೇ ಎರ್ಸ್ಲು ಹೊಡೆದು ನಿನ್ನ ರಂಗೋಲಿ ಎಲ್ಲ ಕಾಲು ಗೈಸ್ ನೋಡಿ ಕರೆಂಟ್ ಹೋಗಿರೋದಕ್ಕೆ ನಮ್ಮಮ್ಮ ಅಡುಗೆ ಮಾಡ್ತಾ ಇರೋದು ಡೆಡಿಕೇಶನ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಅದು ಬರ್ಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು, ಟಯರ್ಡ್ ಆಗಿದ್ದು ಅಂತ ಒಂದು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನನಗೆ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನೋಡಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಈ ವರ್ಷದ್ದು ಮೊದಲನೇ ಮಳೆ, ಫುಲ್ಲು ಜೋರಾಗಿ ಬರ್ತಿದೆ ನೋಡಿ. ಮಳೆ ನೀರು ಬಿದ್ದ ಮೇಲೆ ಮಣ್ಣಲ್ಲಿ ಆ ಸ್ಮೆಲ್ ಬರುತ್ತಲ್ಲ, ಅದೆಲ್ಲ ಎಷ್ಟು ನೀಟಾಗಿ ಬರ್ತಿದೆ ಗಮ್ ಅಂತ. ಒಟ್ನಲ್ಲಿ ಹೆಂಗೋ ಬೆಂಗಳೂರು ತಂಪಾಗುತ್ತಪ್ಪ ಹಿಂಗೆ ಮಳೆ ಬಂದರೆ. ಆ್ಯಂಡ್ ಬೈ ದ ವೇ ಮಮ್ಮಿ, ಹ್ಯಾಪಿ ಬರ್ಡೇ. ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸು ವಿಶ್ ಮಾಡಿದ್ದಾರೆ ನಿಮಗೆ ಹ್ಯಾಪಿ ಬರ್ಡೇ ಅಂತ. ತುಂಬ ಜನ, ಅದು ಎಲ್ಲ ಅಡ್ವಾನ್ಸ್ಡ್ ಹ್ಯಾಪಿ ಬರ್ಡೇ ಅಂತಲೇ ಎಲ್ಲ ಮಾಡಿದ್ದಾರೆ ಗೈಸ್. ನಮ್ಮಮ್ಮ ಅಂತೂ ಬೆಳಗ್ಗೆಯಿಂದನೇ ನೋಡಿ ನೀಟಾಗಿ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು, ಆ ಹೊಸ ಬಟ್ಟೆನೇ ಹಾಕ್ಕೊಂಡು ಹೋಗೋದು, ಅದು ಕೂದಲ ಒಂದು ಸ್ವಲ್ಪ ಏನೇನೋ ರೆಡಿ ಮಾಡ್ಕೊಳ್ಳೋದು, ಹಂಗಂಗೆ ಹಾಕ್ಕೊಂಡೆ ಅಲ್ಲೇ ಮಲಗೋದು ಎಲ್ಲ ಮಾಡ್ತಾವ್ರೆ. ಆ್ಯಂಡ್ ಇವತ್ತು ಡಿನ್ನರ್ ಇಟ್ಕೊಂಡಿದ್ದೀವಿ. ಸೊ ಫ್ಯಾಮಿಲಿ ಎಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ. ಸ್ಯಾಮ್ ಹಸ್ಬೆಂಡು ಆ್ಯಂಡ್ ನಮ್ಮ ಮನೇಲಿ ಯಾರು ಇರ್ತೀವೋ ಎಲ್ಲರೂ ಹೋಗ್ಬಿಟ್ಟು ಡಿನ್ನರ್ ಮಾಡ್ತಾಯಿದ್ದೀವಿ. ಅದಕ್ಕೆ ಮುಂಚೆ ಕುಕ್ಕಿಂಗ್ ಪ್ರೊಸೆಸ್ಸು ಏನೇನು ಮಾಡ್ತೀವಿ ನಮ್ಮ ಮನೇಲಿ ಈ ಥರ ಚಿಕ್ಕದಾಗೆ ಗೆಟ್ ಟುಗೆದರ್ ಥರ ಇಟ್ಕೊಂಡ್ರೆ ಹೆಂಗೆ ರೆಡಿ ಮಾಡ್ಕೊತೀವಿ ನಾವು, ಆ್ಯಂಡ್ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಈ ಬ್ಲಾಗಲ್ಲಿ. ಸೊ ಕೀಪ್ ವಾಚಿಂಗ್ ಗೈಸ್. ಎಷ್ಟು ಜೋರಾಗಿ ತೆಗಿ ಬಾಗ್ಲು ಒಂದ್ಸತಿ ತೆಗಿ. ನಮ್ಮ ಮನೆ ತೆಗೆದ್ರೆ ಅಯ್ಯೋಯ್ಯೋ ಶೆಟ್ ಗೈಸ್ ಇಲ್ಲಿ ನೋಡಿ ಆ ನೀರು ಎರ್ಸ್ಲು ಹೊಡೆದಿವಿ, ಅದು ಗೋಡೆ ಮೇಲೆಲ್ಲ ಅಮ್ಮ ಟಿ ವಿ ಮೇಲೂ ಬಿದ್ದಿದೆ, ಫುಲ್ಲು ಟಿ ವಿ ಮೇಲೂ ಬಿದ್ದಿದೆ ನೋಡು. ನಿನ್ನ ಬರ್ಡೇ ದಿವಸ ಏನು ಮಾಡ್ಕೊಂಡಿದ್ಯಾ ಜಾಗ ಮೇಡಮ್? ಅಯ್ಯೋಯ್ಯಪ್ಪ ಒಳಗಡೆ ಎಲ್ಲ ಬರ್ತಿದೆ ಸಿಕ್ಕಾಪಟ್ಟೆ ಎರ್ಸ್ಲು ಹೊಡೆದು ನಿನ್ನ ರಂಗೋಲಿ ಎಲ್ಲ ಕಾಲು ಜಾಗ ಮೇಡಮ್. ಯಪ್ಪ ಗೈಸ್ ನೋಡಿ ಮಳೆ ಹೆಂಗೆ ಹೊಡಿತಿದೆ. ಅಲ್ಲಮ್ಮ ಏನು ಇಷ್ಟು ಜೋರಾಗ, ಸಿಕ್ಕಾಪಟ್ಟೆ ಜಾಸ್ತಿ ಇದು. ಯಪ್ಪ ಆಗಲ್ಲ ಅಷ್ಟೇ. ಫಸ್ಟ್ ಆಫ್ ಆಲ್ ನನ್ನ ಕ್ಯಾಮ್ರಾ ಮೊನ್ನೆ ಹೊಡೆದೋಗಿ ನೋಡಿ ಗೈಸ್ ಕರೆಂಟ್ ಹೊಲ್ಟೋಯ್ತು. ಅಪ್ಪ ಏನಿದೆ ಮನೆ ಒಳಗಡೆ ಬರಷ್ಟು ನೀರು ಗೈಸ್, ಫುಲ್ಲು ಮನೆ ಒಳಗಡೆ ಎಲ್ಲ ನೋಡಿ ಮ್ಯಾಟು ಎಲ್ಲ ಒತ್ತಾಗಿದೆ. ಕಮ್ಮಿ ಫಸ್ಟ್ ಟೈಮ್ ಬಂದಿರೋದು ಇಷ್ಟೊಂದು. ಅದೇ ಫಸ್ಟ್ ಮಳೆ ಅಲ್ಲ ನೋಡಿ ಹೆಂಗ್ ಬೀಳ್ತಾ ಇದೆ. ಅದು ಗಾಳಿ ಸಮೇತ ಬರುತ್ತಲ್ಲ, ಈ ಮೇ ಒಳಗೆ ಬರುತ್ತಲ್ಲ ಕತ್ತಿ ಫಸ್ಟ್ ಮಳೆ, ಅದು ಹಿಂಗೇನೆ ಬರೋದು. ಮೇ ಅಲ್ಲ, ಮೇಲ್ ಫಸ್ಟ್ ಮಳೆ ಬರುತ್ತಲ್ಲ, ಫಸ್ಟ್ ವೀಕ್ ಬರುತ್ತೆ. ಯಪ್ಪ ಏನು ಟಿ ವಿ ಇವಾಗ ಏನು ಆನ್ ಎಲ್ಲ ಮುಟ್ಟಕ್ಕೆ ಹೋಗ್ಬೇಡ ಗೈಸ್. ಈ ಥರ ಇವಾಗ ಅದೇನಾದ್ರು ಒದ್ದೆ ಆಗಿದ್ರೆ ಒಳಗಡೆ ಏನಾದ್ರು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸು, ಆ್ಯಂಡ್ ಇವಾಗ ಅದನ್ನು ನಾವು ಏನಾದರೂ ಜೋಶಲ್ಲಿ ಆನ್ ಮಾಡಬೇಕು ಅಂತ ಆನ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಒಳಗಡೆ ನೀರು ಇರುತ್ತಲ್ಲ, ಸುಮ್ಮನೆ ಕೆಲವು ಸತಿ ಹಾಳಾಗೋ ಚಾನ್ಸ್ ಇರುತ್ತೆ ಫೋನ್ಗಳು ಅವೆಲ್ಲ. ಅದಕ್ಕೆ ಸ್ವಲ್ಪ ಟಿ ವಿ ಇವತ್ತು ಆನ್ ಮಾಡಿಬಿಡಿ ಅಂತ ಹೇಳಿದ್ದೀನಿ. ಏನಮ್ಮ ಒಂದು ನಿಮಿಷದಲ್ಲಿ ಮಳೆ ನೋಡೋಣ. ಯಪ್ಪ ಸಿಕ್ಕಾಪಟ್ಟೆ ಜೋರಾಗಿ ಬಿಡ್ತಿದೆ, ಆಗಲ್ಲ. ಬಾಗಿಲು ತೆಗೆದ್ರೆ ಅಷ್ಟೇ, ಈ ಮನೇಲೇ ಮುಳುಗೋಗ್ತೀವಿ ನಾವು ಅಷ್ಟೇ. ನೋಡ್ದ ನಿನ್ನ ಬರ್ಡೇ ಸ್ಪೆಷಲ್ಗು? ಅಯ್ಯೋ ನೋಡಿ ಏನು ಮಾಡಿಸ್ತಿದ್ಯಾ ನಿನ್ನ ಬರ್ಡೇ ದಿವಸ ಸ್ಪೆಷಲ್ಲು? ಹಾಂ ಹಾಂ, ಅದೆಲ್ಲ ಕ್ಯೂರಿಂಗ್ ಆಗುತ್ತೆ. ಕ್ಲೀನಾ? ಯಾವಾಗ ಕುಕಿಂಗ್ ಸ್ಟಾರ್ಟು ನಿನ್ನ ಬರ್ಡೇಗೆ? ಅದೊಂದೇನಾ?
ಓಕೆ ಓಕೆ. ಅಮ್ಮ ಫಂಕ್ಷನ್ಸ್ ಎಲ್ಲ ತಿಂದ್ಬಿಟ್ಟು ಫಂಕ್ಷನ್ಸ್ ಎಲ್ಲ ಜಾಸ್ತಿ. ಆಚೆ ಕಡೆ ನನಗೂ ಅಷ್ಟೇ ಗೈಸ್, ಆಚೆ ತಿಂದು ತಿಂದು ನನಗಂತೂ ಸಾಕು. ಆಚೆನೂ ಅಷ್ಟೇ ಇರುತ್ತಲ್ಲ, ಈ ನಡುವೆ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಅಲ್ಲ, ಹೊರಗಿನ ತಿಂದು ತಿಂದು ಸಾಕಾಗುತ್ತದೆ. ಅದಕ್ಕೆ ಸುಮ್ಮನೆ ಲೈಟಾಗಿ ಪಾಸ್ ಮಾಡೋಣ ಅಂತ. ಅದೇ ಒಟ್ಟಿನಲ್ಲಿ ಸ್ಯಾಮ್ ಮತ್ತು ಅವರ ಹಸ್ಬೆಂಡ್ಗೂ ಇನ್ವೈಟ್ ಮಾಡಿದ್ದೀನಿ. ನೋಡೋಣ ಏನೇನು ತರಿಸ್ಬೇಕು ಎಲ್ಲ ಒಂದು ಸತಿ ಕುಕ್ ಮಾಡಿದ್ಮೇಲೆ. ಏನಮ್ಮ ಇದು ಯಪ್ಪ ಗೈಸ್, ಏನೋ ಒಂದು ಹಾಕ್ತೀವಿ ನಾವು ದೇವಣೆ ಈ ಮನೇಲಿ ಪಕ್ಕ. ಈಗೆಲ್ಲ ಸ್ವಲ್ಪ ಸಿಚುವೇಶನ್ ಹ್ಯಾಂಡಲ್ ಮಾಡಿ ಆಮೇಲೆ ಸಿಗ್ತೀವಿ ಗೈಸ್. ನೋಡಿ ಅಲ್ಲ, ಕರೆಂಟ್ ಹೋಗಿರೋ ರೀಸನ್ನು ಎಲ್ಲಿ ಲೈಟ್ ಎಲ್ಲಿದೆ, ಕರೆಂಟ್ ಇಲ್ಲ ಅಲ್ಲ ಅದಾ ಗೈಸ್. ನೋಡಿ ಕರೆಂಟ್ ಹೋಗಿರೋದಕ್ಕೆ ನಮ್ಮಮ್ಮ ಅಡುಗೆ ಮಾಡ್ತಾ ಇರೋದು ಡೆಡಿಕೇಶನ್. ಅವ್ರ ಬರ್ಡೇ ದಿವಸನೇ ಅವ್ರದ್ದೇ ಡೆಡಿಕೇಶನ್ ನೋಡಿ. ಹಿಂಗೆ ಮಾಡೋದು ಯಾವಾಗ ನಮ್ಮ ಮನೇಲಿ ಕರೆಂಟ್ ಹೋದ್ರೂ ನಮ್ಮಮ್ಮ ಹಿಂಗೆ ಈ ಥರ ಒಂದು ಲೈಟ್ ಇಟ್ಕೊಳ್ಳೋದು, ಅಡುಗೆ ಮಾಡೋದು. ಕ್ರೇಜಿ ಅಮ್ಮ, ಏನೇನೋ ಮಾಡ್ತೀಯ, ಸುಮ್ಮನೆ ರೀಸನ್ ಕೊಟ್ಕೊಂಡು ಸುಮ್ಮನೆ ಇರಲ್ಲ. ನನ್ನ ಕೆಲಸ ಯಾವ ಟೈಮಾಗ ಆಗಬೇಕು ಅನ್ಕೊಂತೀನೋ ಆ ಟೈಮಿಗೆ ಮುಗಿಸ್ಬಿಡ್ಬೇಕಲ್ಲ, ಏನೇ ಆದ್ರೂ ಪರವಾಗಿಲ್ಲ. ಅದೇ ಈಗಿನ ಜನ್ರೇಷನ್ ಅವೆಲ್ಲ ರೀಸನ್ ಕೊಡ್ತಾರೆ, ಕರೆಂಟ್ ಇಲ್ಲ ಅದು ಇದು ಆರ್ಡರ್ ಮಾಡ್ಕೊಳ್ಳೋಣ ಹಂಗೆ ಹಂಗೆ ಅಂತ. ಬರಲ್ಲ. ಐ ಆಮ್ ಪ್ರೌಡ್ ಆಫ್ ಯು. ಪ್ಲೀಸ್ ನಮ್ಮಮ್ಮ ಎಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಕತ್ತಲಲ್ಲೇ ಆಚೆ ಹೆಂಗೋ ಮಳೆ ಎಲ್ಲ ನಿಂತಿದೆ ಇವಾಗ ಸದ್ಯಕ್ಕೆ. ಲೈಟಾಗಿ ಹನಿ ಆಗ್ತಾ ಇದೆ ಆಚೆ, ಮಳೆ ಏನು ಬರ್ತಿಲ್ಲ. ಬಕೆಟ್ ತೆಗೆದಿಡ್ತೀನಿ. ಆಚೆ ಎಲ್ಲ ನೀಟಾಗಿ ಒಂದು ರೌಂಡ್ ಸಾರಿಸಿ ಎಲ್ಲ ತೊಳೆದು, ಅಂದರೆ ನೀರೆಲ್ಲ ಹಾಕಿ ಅದೆಲ್ಲ ರಂಗೋಲಿದೆಲ್ಲ ಜಾಸ್ತಿ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಈ ಕಡ್ಡಿನ ಇಟ್ಕೊಂಡು ಇದು ಫುಲ್ ಎಲ್ಲ ಕ್ಲೀನ್ ಮಾಡಿದೆ. ಅವಾಗಲಿಂದ ಕ್ಲೀನೆಲ್ಲ ಮಾಡಿ ವಾಪಸ್ ಈ ಬಕೆಟ್ ಇವಾಗ ಎತ್ತಿಡಬೇಕು. ಆ್ಯಂಡ್ ನಿಂದು ಎಲ್ಲ ಆಯ್ತಮ್ಮ ಪ್ರಿಪ್ರೇಷನ್ಸು? ಎಲ್ಲ ರೆಡಿ ಮಾಡ್ಕೊಂಡಿದ್ದು ಮುಗೀತಾ? ಹೌದು, ಏನೇನು ಕುಕ್ ಮಾಡ್ತಿದ್ಯಾ ಫಸ್ಟ್ ಆಫ್ ಆಲ್ ನೀನು? ಆಮೇಲೆ ವೆಜಿಟೇಬಲ್ ಬಾತಿಗೆ ಮತ್ತು ಇದು ಸೌತೆಕಾಯಿ ಏನಕ್ಕೆ ಹಚ್ಚಿಟ್ಟಿದ್ಯಾ? ಹೌದಾ, ಓಕೆ ಓಕೆ. ಸರಿ, ನಾ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಕೇಕ್ ತೊಗೊಂಡು ಬರೋಣ ಬನ್ನಿ. ನಾನು ಇನ್ನೂ ಸ್ವಲ್ಪ ರೆಡಿ ಆಗಬೇಕು. ನಾನಿನ್ನೂ ಹಳೆಯ ಹೊಟ್ಟೆಲ್ಲೇ ಇದ್ದೀನಿ. ಅದೇ ಮಳೆ ನಿಲ್ಲಿ ಅಂತ ಕಾಯ್ತಿದ್ನಲ್ಲ, ಇವಾಗ ಇನ್ನೇನು ಮಳೆ ಎಲ್ಲ ನಿಂತಿದೆ, ಆಚೆ ಹೋಗೋಕ್ಕೆ ಹೋಗ್ಬೋದು. ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟ್ ನಾನು ಮತ್ತು ವಿಶ್ವಕ ಕೇಕ್ ತರಕ್ಕೆ ಬಂದ್ವಿ. ಇವಳೆಲ್ಲ ಆಚೆ ಹೋಗಿದ್ಲು, ಇವಳನ್ನ ಅಲ್ಲೇ ಡೈರೆಕ್ಟಾಗಿ ಆಚೆಯಿಂದ ಪಿಕ್ ಮಾಡಿದೆ. ಆ್ಯಂಡ್ ಅದೇ ಕೇಕ್ ಯಾವುದು ತೊಗೊಳ್ಳೋದು ಅಂತ ಡಿಸೈಡ್ ಮಾಡ್ತಿದ್ದೆ. ಬಟ್ ಈ ಕಡೆ ಒಂದಿತ್ತು ಎಗ್ಲೆಸ್ ಬಟರ್ ಸ್ಕಾಚ್ ಆ್ಯಂಡ್ ಮಿಲ್ಕ್ ಚಾಕ್ಲೇಟ್. ಎಲ್ಲರಿಗೂ ಚಾಕ್ಲೇಟೇ ಇಷ್ಟ ಆಗುತ್ತೆ, ಇಲ್ಲಿ ಬೇರೆ ಇನ್ಯಾವುದು ಇರಲಿಲ್ಲ. ಬಿಟ್ಟರೆ ಇನ್ನೊಂದು ತುಂಬ ಚಾಕ್ಲೇಟ್ ಇದೆ ಮೇಲೆ, ಅದು ರಿಚ್ ಚಾಕ್ಲೇಟ್ ಕೇಕು. ಆ್ಯಂಡ್ ಇದು ಓರಿಯೋ, ಅದು ಫ್ಲೇವರ್ಸ್ ಯಾರಿಗೂ ದೊಡ್ಡವ್ರಿಗೂ ಯಾರಿಗೂ ಇಷ್ಟ ಆಗಲ್ಲ. ಸೊ I went with butterscotch and milk chocolate cake. ಸೊ ಪ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಗಳ ಕಡೆಯಲ್ಲಿ 1 kg ಎಲ್ಲ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಯಾರಿಗೂ ಮುಂಚೆ ತುಂಬ ಕ್ರೇಜ್ ಇತ್ತು ಕೇಕ್ ಎಲ್ಲ ತಿನ್ನೋದೆಲ್ಲ ಜಾಸ್ತಿ, ಬಟ್ ಇವಾಗ ಯಾರೂ ತಿನ್ನಲ್ಲ. ಸುಮ್ಮನೆ ಅದಕ್ಕೆ 1/2 kg ಒಂದು ತೊಗೊತಾ ಇದ್ದೀನಿ. ನನಗೆ ಕೇಕು ಥಿಯೋಗ್ರಾಮನಲ್ಲಿ ಸಿಕ್ಕಾಬಡೆ ಇಷ್ಟ. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅದು. ಸರ್ ಅದ್ರ ಮೇಲೆ ಬರಿಬೇಕಿತ್ತು. ಗೈಸ್, ಕೇಕ್ ಮೇಲೆ ಬರೆಸ್ತಾ ಇದ್ದೀನಿ ಹ್ಯಾಪಿ ಬರ್ಡೇ ಸಂತೂರ್ ಮಾಮಿ ಅಂತ ಬರೆಸ್ತೀನಿ. ಎಲ್ಲರೂ ನೀವೆಲ್ಲ ವ್ಯೂವರ್ಸ್ ಎಲ್ಲ ಸಂತೂರ್ ಮಾಮಿ ಅಂತ ಹೇಳಿ ಅದೇ ಬರೆಸ್ತೀನಿ. ಈ ಜಾಗ ಒಂಥರ ತುಂಬ ಚೆನ್ನಾಗಿದೆ, ಎಲಿಗೆಂಟಾಗೆ. ಇಂಟೀರಿಯರ್ಸ್ ಎಲ್ಲ ಏನು ಸಕ್ಕದಾಗಿ ಮಾಡಿದ್ರಲ್ಲ ಅಲ್ಲ. ಫೋಟೋ ಎಲ್ಲ ಏನಾದ್ರು ತೊಗೊಳಂಗಿದ್ರೆ ಸಕ್ಕದಾಗಿ ಬರುತ್ತೆ. ನನಗೆ ಕೇಕ್ ಅಂದರೆ ಈ ಜಾಗ ಮಾತ್ರ ತುಂಬ ಇಷ್ಟ. ಇದೊಂದೇ ಜಾಗದಲ್ಲಿ ಕೇಕ್ ತೊಗೊಳೋದು, ಬೇರೆ ಎಲ್ಲೂ ತೊಗೊಳಲ್ಲ. ಯಾಕಂದರೆ ಅವ್ರ ಕ್ವಾಲಿಟಿ ಅಷ್ಟು ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಎಕ್ಸ್ಪೆನ್ಸಿವ್ ಏನಿಲ್ಲ. ಅರ್ಧ kg ಆಲ್ಮೋಸ್ಟ್ ಒಂದು 625 rupees ಏನೋ ಅಷ್ಟೇ. ಸೊ ಎಸ್, ಬರೀತಾ ಇದ್ದಾರೆ, ತೋರಿಸ್ತೀನಿ. ಬರ್ದಿದ ತಕ್ಷಣ ಕೇಕ್ ಮೇಲೆ ಹೆಂಗೆ ಬರ್ದಿದ್ದೀನಿ ಅಂತ ತೋರಿಸ್ತೀನಿ. ಪ್ಲೀಸ್ ನೋಡಿ, ಕೇಕ್ ರೆಡಿ ಆಗಿದೆ. ಸರ್ ಪ್ಯಾಕ್ ಮಾಡಿಬಿಡಿ. ಅದು ಇವತ್ತು ಸ್ಯಾಟರ್ಡೇ ಬೇರೆ ಅಲ್ಲ, ಯಾರು ಎಗ್ಗಿರೋದು ತಿನ್ನಲ್ಲ, ಮತ್ತು ಮನೇಲಿ ನಾನ್ ವೆಜ್ಜು ಮಾಡಲ್ಲ. ಇಲ್ಲಾಂದರೆ ನಾನ್ ವೆಜ್ಜೇ ಫಿಕ್ಸು. ನಾವು ಗೌಡ್ರ ಕಡೆ ಅಂತೂ ಏನಾದ್ರು ಫಂಕ್ಷನ್ ಈ ಥರ ಏನಾದ್ರು ಚಿಕ್ಕ ಇವೆಂಟ್ ಇದ್ರೂ ನಾವು ಬರೀ ನಾನ್ ವೆಜ್ಜೇ ತೊಗೊಳೋದು. ಅಂದರೆ ನಾನ್ ವೆಜ್ಜೇ ಎಲ್ಲರೂ ನಾನ್ ವೆಜ್ಜೇ ಪ್ರಿಫರ್ ಮಾಡೋದು. ಬಟ್ ಇವತ್ತು ಸ್ಯಾಟರ್ಡೇ ಯಾರೂ ನಾನ್ ವೆಜ್ ತಿನ್ನಲ್ಲ. ತಿಂದರೆ ಯಾರೋ ಒಂದು 2-3 ತಿಂತೀವಿ. ಅದಕ್ಕೆ ಸುಮ್ಮನೆ ಎಗ್ಲೆಸ್ ತೊಗೊಂಡು ವೆಜ್ಜೇನೂ ಮಾಡೋಣ ಅಂತ ಮನೇಲಿ. ಸೊ ಆಗಿದೆ. ಎಷ್ಟು ಸರ್? ಗೈಸ್, ಕ್ಯಾಂಡಲ್ಸ್ ನೋಡಿ ಈ ಥರ ತೊಗೊಂಡೆ, ಸಕ್ಕತ್ತಾಗಿದೆಯಲ್ಲ, ಒಂಥರ ಡಿಫ್ರೆಂಟಾಗಿದೆ ಕ್ಯಾಂಡಲು. ನಾನು ಯಾವತ್ತೂ ನೋಡಿಲ್ಲ, ಬಟ್ ಏನೋ ಟ್ರೈ ಮಾಡೋಣ.
ಮಸ್ತಾಗಿರುತ್ತೆ. ಇವಾಗ ಇಲ್ಲೊಂದು ಸ್ವಲ್ಪ ಪನ್ನೀರ್ ಬಟರ್ ಮಸಾಲ, ಒಂದಷ್ಟು ಪ್ಲೇಟ್ ಪನ್ನೀರ್ ಬಟರ್ ಮಸಾಲ, ಆಮೇಲೆ ಬಟರ್ ಕುಲ್ಚಾ, ಬಟರ್ ನಾನು, ಆಮೇಲೆ ಇನ್ನೂ ಏನು ಬೇಕೋ ಏನಿದೆ, ಮಶ್ರೂಮ್ ಕಡಾಯಿ. ಸೊ ಇದಿಷ್ಟು ಸುಮ್ಮನೆ ಮನೆಯಲ್ಲೇ ಮಾಡಿದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಉಡುಪಿ ಗಾರ್ಡನಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಜನ. ಆ್ಯಂಡ್ ನೋಡಿ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾವೆ ಎಲ್ಲ ಕಡೆ. ಪಾಪ ಅಲ್ಲಿ ಕಿಚನಲ್ಲೂ ತುಂಬ ಬ್ಯುಸಿ ಇದ್ದಾವೆ ಎಲ್ಲ. ಝೊಮ್ಯಾಟೋಲ್ಲಿ ಆರ್ಡರ್ ಮಾಡೋಣ ಅಂದರೆ ಡೆಲಿವರಿ ಆಗೋಕ್ಕೆ 1 ಅವರ್ ಅಂತ ತೋರಿಸ್ತು. 1 ಅವರ್ ಆದರೆ ತಿನ್ನೋಕ್ಕೆ ಲೇಟ್ ಆಗಿಬಿಡುತ್ತೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವೇ ಇಲ್ಲೇ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಆಲ್ಮೋಸ್ಟ್ ಒಂದು 25 ನಿಮಿಷ ಆಯಿತು ಕಾಯ್ತಾ ಇದ್ದೀವಿ. ಇನ್ನೂ ಒಂದು 10 ನಿಮಿಷ ಅಂತ ಹೇಳಿದ್ರು. ನೋಡೋಣ ಇನ್ನೂ ಅಷ್ಟೇ ಎಷ್ಟೊತ್ತು ಕಾಯೋದು. ಒಳ್ಳೆ ಬೋರ್ ಆಗ್ತಿದೆ. ಜೊತೆಗೆ IPL ಬೇರೆ ನಡೀತಿದೆ. ನಮ್ಮ RCB ಆ್ಯಸ್ ಯೂಶುವಲ್ ಪರವಾಗಿಲ್ಲ, ಏನೋ ಒಂದು ರೇಂಜ್ಗೆ ಆಡ್ತಾ ಇದ್ದಾರೆ. ಸೊ ಇವಾಗ ಇದು ಊಟ ಕಲೆಕ್ಟ್ ಮಾಡಿಕೊಂಡು ಹೋಗೋಣ. ಅಲ್ಲಿ ತನಕ ಈ ವೆಯ್ಟಿಂಗ್. ಗೈಸ್ ನೋಡಿ ಫೈನಲಿ ನಮ್ಮ ಆರ್ಡರ್ ಬಂದು ರೆಡಿ ಆಯಿತು. ಅಪ್ಪ ಆಚೆ ಕಡೆ ನೋಡಿದ್ರೆ ತುಂಬ ಮಳೆ ಬರ್ತಿದೆ. ಇನ್ನೂ ಒಂದು ಸ್ವಲ್ಪ ಮಳೆ ಇದೆ. ಒಟ್ನಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ. ಏನೋ ಬೆಂಗಳೂರಲ್ಲಿ ಒಳ್ಳೇದಾಯಿತು ಮಳೆ ಬಂದು. ಏನಾಗಲ್ಲ ಬನ್ನಿ, ಇವಾಗ ಇಲ್ಲಿಂದ ಹೋಗೋಣ ವಾಪಸ್ ಮನೆ. ಟ್ರಾಫಿಕ್ ಬೇರೆ ಜಾಸ್ತಿ ಇತ್ತಲ್ಲ, ಅದಕ್ಕೆ ಕಾರಲ್ಲೂ ಬಂದಿಲ್ಲ. ನೀಟಾಗಿ 2 ವೀಲರ್ ಎತ್ಕೊಂಡು ಬಂದಿದ್ವಿ. ಹೆಂಗೋ ಮನೆ ಹತ್ರನೇ. ಸುಮ್ಮನೆ ಆಮೇಲೆ ಎಲ್ಲರಿಗೂ ತಿನ್ನೋಕೆ ಲೇಟ್ ಆಗಿಬಿಡುತ್ತೆ. ಯಾಕೆ ಸುಮ್ಮನೆ ತೊಂದರೆ ಕೊಡೋದು. ಅಮ್ಮ ವರ್ಷಮ್ಮ ಸೀಟು. ವಿಶ್ವತನ್ ಗಾಡಿ ನೋಡಿ ಇದು. ಹಿಂಗೆ ಓಡ್ಸಕ್ಕೆ ಬರಲ್ಲ. ಒಂದ್ಸರಿ ಯಾವುದೋ ಚಿಕ್ಕ ಹುಡ್ಕೊಂಡು ಬೀಳ್ಸಿದೆಲ್ಲ ಓಡ್ಸಕ್ಕೆ ಹೋಗಿ. ಸೊ ಲೆಟ್ಸ್ ಗೋ ಬ್ಯಾಕ್ ಹೋಮ್ ಸೇಫಾಗಿ. ಮನೆಗೆ ಹೋಗಿ ಯಾರು ಬಂದಿದ್ದಾರೆ ನೋಡಿ, ಹಂಗೆ ಊಟ ಮಾಡೋಣ ಬನ್ನಿ. ಗೈಸ್ ನಮ್ಮಮ್ಮ ನೋಡಿ ಮೇಕಪ್ ಮಾಡ್ಕೊತಾರೆ. ಸರಿ ಏನದು ಮತ್ತೆ ಪೌಡರ್ ಹಾಕಂತ ಇದ್ದೀನೋ. ಇದೇನು ಪೌಡರು? ಕಾಂಪ್ಯಾಕ್ಟ್ ಅನ್ನೋದು ಸುಮ್ಮನೆ ಪೌಡ್ರು, ಮೇಕಪ್ ಅಲ್ಲ. ಹಾಂ ನೋಡಿ ಇವಾಗ ಈ ಥರ ಇರೋ, ಈ ಕಡೆ ತಿರುಗೋ. ಈ ಸ್ಕೇರಿ ಫೇಸು ಇವಾಗ ನೋಡಿ ಹೆಂಗೆ ಫುಲ್ ಬ್ಯೂಟಿ ಫೇಸ್ ಆಗುತ್ತೆ. ಗೈಸ್ ನೋಡಿ ಸ್ಕೇರಿ ಫೇಸ್ ಇವಾಗ ಫುಲ್ ಬ್ಯೂಟಿಫುಲ್ ಫೇಸ್ ಆಯಿತು ಅಷ್ಟೇ. ಏನಾಗಲ್ಲ. ಅದೇ ಗೈಸ್ ನಮ್ಮಮ್ಮ ಒಂದು ಸ್ವಲ್ಪ ಚಿಕ್ಕ ಹುಡುಗಿ ಥರ. ನಿಂಗೆ ಬರ್ಡೇ ಎಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್ ಅಲ್ಲ, ಖುಷಿ ಅಲ್ಲ. ಬರ್ಡೇ ಎಲ್ಲ ಅಂದರೆ ನಮಗೆ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟು, ಹೆವಿ ಖುಷಿ. ಚಿಕ್ಕ ಮಕ್ಳು ಥರ ಎಂಜಾಯ್ ಮಾಡ್ತಾರೆ. ಅದು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ರೆಡಿಯಾಗೇ ಮಲಗಿದ್ವು, ರೆಡಿಯಾಗೇ ಎಲ್ಲ ಕೆಲಸ ಎಲ್ಲ ಮಾಡಿದ್ದು. ಎಸ್. ಸೊ ಇವಾಗ ನಾನು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಕೆಳಗಡೆ ಹೋಗ್ತೀನಿ. ಯೂಶ್ವಲಿ ಫಂಕ್ಷನ್ ಎಲ್ಲ ನಮ್ಮ ಮನೇಲಿ ಕೆಳಗಡೆನೇ ಸೆಲೆಬ್ರೇಟ್ ಮಾಡೋದು ಮ್ಯಾಕ್ಸಿಮಮ್, ಬಿಕಾಸ್ ಜಾಸ್ತಿ ಜನ ಕುತ್ಕೊಬೋದು ಆ್ಯಂಡ್ ದೊಡ್ಡದಾಗಿರುತ್ತೆ ಸ್ಪೇಸ್ ಅಂತ. ಸೊ ಇವಾಗ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸಿಗೋಣ, ಮತ್ತು ಎಲ್ಲರ ಜೊತೆ ಸಿಗೋಣ. ಗೈಸ್ ನಮ್ಮಮ್ಮ ಅವ್ರ ಬರ್ಡೇಗೆ ಅವರೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಅಲ್ಲ, ಮ್ಯಾಚ್ ಬಾಕ್ಸ್ ರೆಡಿ ಮಾಡ್ಕೊಂಬರೋದು ಎಲ್ಲ. ಕೇಕ್ ನೋಡ್ದಾ ಏನಂತ ಬರ್ತಿದ್ದೀನಿ? ಏನು ಹೇಳೋ ಓದು. ಎಲ್ಲ ಕಮೆಂಟಲ್ಲಿ ಅದೇ ಆಗ್ತಾರಲ್ಲ, ಅದಕ್ಕೆ ಹಂಗೆ ಬರೆಸ್ತೆ. ಅಲ್ಲಿ ಕುತ್ಕೋ ಹೋಗಪ್ಪ, ಪರವಾಗಿಲ್ಲ ಅಲ್ಲೋಗಿ ಕುತ್ಕೋ. ನೀನು ಅಲ್ಲೋಗಿ ಕುತ್ಕೊಂಡ್ರೆ ಅಮ್ಮನ್ನೆಲ್ಲ ಸಂತೂರ್ ಮಾಮಿ ಅನ್ನೋದು. ಹೋಗಪ್ಪ. ಅದೇ ಇವಾಗ ನಿಮ್ಮಿಬ್ಬರನ್ನ ಜೊತೆಗೆ ನೋಡಿದ್ರೆ ಇನ್ನೂ ಹೆಂಗ್ ಅಂತ ಅಂತಾರೆ ನಿನಗೆ, ಅದಕ್ಕೆ. ನೋಡು ಲೈಟಲ್ಲಿ ಅನ್ಸೋದು ಪಾ. ಹಾಂ ಅದೊಂದು ಲಾಸ್ಟು. ಎಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಮಾಮಿ, ಹ್ಯಾಪಿ ಬರ್ಡೇ ಟು ಯು. ಗೈಸ್ ನೋಡಿ ಇವ್ರಿಬ್ರು ಅಮ್ಮ ಮಗಳು ನೀಟಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದೆ. ಚಿಕ್ಕ ಹಂಗಲ್ಲ, ಅವರಿಬ್ರು ಒಂದು ಸ್ವಲ್ಪ ಎಕ್ಸ್ಟ್ರಾ. ಅದು ನಂದಿನಿ ಅಕ್ಕ ಅಂತ. ತಿನ್ಸ್ದಲ್ಲ. ಕೇಕ್ ಹೆಂಗಿದೆ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ಕೇಕು? ಅಷ್ಟೇ. ನೆಕ್ಸ್ಟ್ ಡಿನ್ನರ್ ಮಾಡೋಣ.
ಗೈಸ್ ಊಟ ಎಲ್ಲ ನೋಡಿ ತೊಗೊಂಬಂದಿದ್ದೀವಿ. ಅದು ಏನದು ಪನ್ನೀರ್ ಬಟರ್ ಮಸಾಲ, ಆಮೇಲೆ ಮಶ್ರೂಮ್ ಇದೆ, ಗೋಬಿ ಎಲ್ಲ ಅಲ್ಲಿದೆ. ಇಲ್ಲಿ ಬಟರ್ ನಾನು, ಬಾತ್ ಎಲ್ಲ ನೀವೆಲ್ಲ ಯಾರು ಕುಕ್ ಮಾಡಿದ್ದು ಬಾತೆಲ್ಲ? ಬಾತು ನಂದಿನಿ ಅಕ್ಕ ನೀವ ನಮ್ಮಮ್ಮನ? ನಿಮ್ಮಮ್ಮ ಪ್ರಿಪೇರು, ನಾನು ಕುಕ್ಕು. ಅದಂಗೆ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದು, ನಾನು ಹೋಗೋಣ ಅಂತ. ಹಂಗ ನೋಡಿ ಸಾಕ, ಇನ್ನೊಂಚೂರು ಹಾಕ್ಬೇಕು. ಇದೆಯಪ್ಪ ಟೇಸ್ಟು ತುಂಬ ಚೆನ್ನಾಗಿ. ಚೆನ್ನಾಗಿ. ಯಾವ್ದು ಇಷ್ಟ ಆಯಿತು ಜಾಸ್ತಿ? ಕೇಕ್ ಸಖತ್ ಇಷ್ಟ ಆಯಿತು. ಕೇಕ್ ಚೆನ್ನಾಗಿತ್ತಾ? ಅಲ್ಲ ಊಟ ಅಡುಗೆ ಇದು ಡಿಶಲ್ಲಿ ನಾನು ಬಾತು ಬಾತ್ ಅದೇ ಇವರಿಬ್ಬರ ಮಾಡಿದ್ದು. ಬಾತ್ ನಂಬರ್ 1. ಗೈಸ್ ನೋಡಿ ಫುಲ್ ವೆರೈಟಿ ಏನೇನೋ ಇದೆ. ಎಲ್ಲರೂ ಹಾಕ್ಕೊಂಡಿದ್ದಾಯ್ತು, ಎಲ್ಲರೂ ತಿಂದಿದ್ದಾಯ್ತು ಆಲ್ಮೋಸ್ಟ್. ಇನ್ನೇನು ತಿಂತಾ ಇದ್ದಾರೆ. ಇನ್ನು ವರುಣ್ ಬರ್ತಾ ಇದ್ದಾನೆ ಇವಾಗ. ನಂದು ವರುಣ್ ಇಬ್ಬರದೇ ಬಾಕಿ. ಬನ್ನ ಹಾಂ ಇನ್ನೊಂದು ಸ್ವಲ್ಪ ಹೊತ್ತು ವರುಣ್ ಬರ್ತಾನೆ, ನಾನು ಅವನು ತಿನ್ನೋದು ಬಾಕಿ ಇದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ಹಾಕ್ಕೊಂಡು ತಿಂತಾ ಇದ್ದಾರೆ. ಇದ್ಯಾರ್ಗಮ್ಮ? ನಮಗೇನಾ? ಓಕೆ ಗೈಸ್ ಜಸ್ಟ್ ವರುಣ್ ಬಂದ, ಮಳೇಲಿ ನಿಂತ್ಕೊಂಡ್ಬಂದ. ಯಾಕೆ? ಫಸ್ಟ್ ಬ್ಯಾಚು RCBದು. ಆ್ಯಕ್ಚುಲಿ ಚೆನ್ನಾಗಿ ಆಡ್ತಾರೆ, ಪಕ್ಕಾ ಗೆಲ್ತಾರೆ. ಹಾಯ್ ಸಾಮ್. ಅಯ್ಯೋ ಬ್ರೈಟ್ನೆಸ್ ಇಲ್ಲ. ಹಾಂ ಒಂದು ನಿಮಿಷ ಹಂಗೆ ಬ್ರೈಟ್ನೆಸ್ ಕೊಡ್ತೀನಿ. ಗೈಸ್ ನೋಡಿ ಇವಳು ಬರಬೇಕಿತ್ತು, ಮದುವೆ ಆದ್ಮೇಲೆ ಚೇಂಜ್ ಆಗ್ಬಿಟ್ಟು ಅವಳು ಬರ್ತಾ ಇಲ್ಲ. ನೋಡ್ದ ನೀನು? ಬರ್ತೀನಿ ಅಂದ್ಬಿಟ್ಟು ಕೈ ಕೊಟ್ಟಿರೋದು. ರೀಚ್ ಆದ ಮನೆಗೆ? ಹೌದಾ, ಸರಿ ಓಕೆ, ಮಾತಾಡಿ ಅಮ್ಮ ಮಗಳೇನೋ. ನೋಡ್ಬಿಡು ಎಲ್ಲಾರು. ಗೈಸ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಇವಾಗ ಸುಮ್ಮನೆ ಒಂದು ರೌಂಡ್ ಹೋಗಿ ಜ್ಯೂಸ್ ಕುಡ್ಕೊಂಬರೋಣ ಅಂತ ನಾವು 3 ಜನ ಹೋಗ್ತಾ ಇದ್ವಿ. ನಮ್ಮ ಮದ್ವೆನಲ್ಲಿ ನನ್ನ ಇವರು ಕಾರ್ತಿಕ್ ಅವ್ರ ಅತ್ತೆ ಅಂತ ಹೇಳಿದಾನೆ. ಅತ್ತೆ ಅಲ್ಲ, ಚಿಕ್ಕಮ್ಮ ಆಗಬೇಕು, ಬಟ್ ಅಕ್ಕ ಅಂತ ಕೂಗೋದು. ಈ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಜ್ಯೂಸ್ ಕುಡಿಯೋಕಂತ ಬಂದ್ವಿ. ಇವಾಗ ಇಲ್ಲಿ ಏನು ಸೀನ್ ಆಗ್ತಿದೆ ಅಂದರೆ, RCB ಆಡೋದು ಸಕ್ಕತ್ತಾಗಿ ಆಡ್ತಾ ಇದ್ದಾರೆ, ಸೂಪರ್ ಆಗಿ ಆಡ್ತಾ ಇದ್ದಾರೆ. ನಮ್ಮ ವರುಣ್ ಗ್ಯಾಪಲ್ಲಿ ಬ್ಲಾಗ್ ಮಾಡಕ್ಕಂತ ಹಿಂಗೆ ತೆಗಿತಾನೆ, ಹಿಂಗೆ ಫೋನ್ ತೆಗಿದ ತಕ್ಷಣ ಔಟು. ಹೆಂಗೋ ಅನ್ಸದಿ ಔಟು. 3 ವಿಕೆಟ್. ಪಾಪ ನಮ್ಮ ಲಿವಿಂಗ್ ಸ್ಟೋನ್ ಬಂದಿದ ತಕ್ಷಣ ಫೋನ್ ತೆಗೆದ, ಗುರು ಬೇಡ ತೆಗಿಬೇಡ ಸುಮ್ಮನೆ, ಮತ್ತೆ ಅದು ಹೋಗುತ್ತೆ ವಿಕೆಟ್ ಹಾಕಿ ಗೆಲ್ಲಿ. ಆರಾಮಾಗಿ ವಿನ್ ಆಗ್ತಾರೆ, ಮಿಸ್ಸೇ ಇಲ್ಲ. ಮಿಸ್ ಆಯ್ತಪ್ಪ, ಬೇಡಪ್ಪ ಬ್ಲಾಗ್ ಬೇಡ ಎಲ್ಲ ಮನೇಲಿ ನೋಡ್ಕೊಳ್ರಿ. ಬೈ ಬಾಯ್ಸ್, ಹುಷಾರು. ಬೈ ಶಿವ್. ಸೊ ಗೈಸ್ ಅವ್ರಿಗೂ ಬಾಯಿ ಹೇಳಿದ್ದಾಯಿತು. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಆ ಗ್ಯಾಪಲ್ಲಿ ನಮ್ಮಮ್ಮ ಒಂದು 4-5 ಸತಿ ಫೋನ್ ಮಾಡೋರು. ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕಪ್ಪ. ಮಳೆ ಅಂತೂ ಸಿಕ್ಕಾಪಟ್ಟೆ ಹಿಡ್ಕೊಂಡ್ಬಿಟ್ಟಿದೆ ಬೆಂಗಳೂರಲ್ಲಿ, ಬಟ್ ಒಳ್ಳೇದಾಯಿತು. ಇಷ್ಟು ದಿವಸ ತುಂಬ ಬಿಸಿಲಿತ್ತು. ಬಿಸಿಲು ಹೊಡೆದು ಮನೆಯಿಂದ ಆಚೆ ಹೋಗೋಕ್ಕೆ ಒಂಥರ ಆಗುತ್ತೆ ಮಧ್ಯಾಹ್ನ. ಇವತ್ತು ಹೆಂಗೋ ತಂಪಾಗಿ ಮಲ್ಕೊಬೋದಪ್ಪ, ಮಳೆ ಬಿದ್ದಿರೋಕ್ಕೆ. ಒಳ್ಳೆ ದಿವಸ, ಮಸ್ತಾಗಿತ್ತು ಇವತ್ತು. ಒಂಥರ ಫುಲ್ ಡೇ. ನಮ್ಮಮ್ಮ ಬರ್ಡೇ ಇತ್ತು, RCB ಮ್ಯಾಚ್ ಗೆದ್ರು, ಫಸ್ಟ್ ಮ್ಯಾಚು. ಮಳೆ ಬಂತು, ಸೂಪರ್. ಒಳ್ಳೆ ಡೇ, ಗುಡ್ ಡೇ, ಒಳ್ಳೆ ಬ್ಲಾಗು. ಗೈಸ್ ನೋಡಿ ಒಂದು ರೌಂಡ್ ನಮ್ಮಮ್ಮ ಚೆಕ್ಕಿಂಗಿಗೆ ಬಂದಿರೋದು. ಮನೆಗೆ ಬಂದಿದ್ದೀನೋ ಇಲ್ವಾ? ಹೋಗ್ಲಿ, ಹೆಂಗಿತ್ತು ನಿನ್ನ ಡೇ? ಫುಲ್ ಡೇ ಚೆನ್ನಾಯ್ತಾ? ಖುಷಿ ಆಯ್ತಾ? ಎಲ್ಲ ಬಂದಿದ್ವಿ ಮನೆಗೆ, ಎಲ್ಲ ಜೊತೆಗೆ ಊಟ ತಿಂದ್ವಿ, ಎಲ್ಲ ಪರ್ಫೆಕ್ಟಾ? ಎಷ್ಟೊಂದು ಜನ ಯೂಟ್ಯೂಬಲ್ಲಿ ತುಂಬ ಜನ ವಿಶ್ ಮಾಡಿದ್ದಾರೆ. ಆ್ಯಂಡ್ ಈ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ಇದಕ್ಕೂ ಪಕ್ಕ ಖಂಡಿತ ಎಲ್ಲ ವಿಶ್ ಮಾಡ್ತಾರೆ. ಎಲ್ಲರಿಗೂ ಒಂದು ರೌಂಡ್ ಥ್ಯಾಂಕ್ಸ್ ಹೇಳ್ಬಿಡು. ಎಲ್ಲರೂ ವಿಶ್ ಮಾಡಿರೋ ಎಲ್ಲ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ಸ್. ಆಮೇಲೆ ನನಗೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ಹ್ಯಾಪಿ ಬರ್ಡೇ ಅಂತ. ಈಗ ಏನದು ಚೈತ್ರ ಅಕ್ಕಂಗೆ ನಂಬರ್ ಇಸ್ಕೊಂಡ್ರು, ವರುಣ್ ಅವ್ರ ಅಕ್ಕ. ವಿಶ್ ಮಾಡಬೇಕು, ನೀನು ಮುಂಚೆನೇ ಹೇಳತ್ತಾನೆ ಅಂತ ಅವರು. ಸೊ ಓಕೆ, ಬಾಯ್. ಗುಡ್ ನೈಟ್ ಮಾಮ್, ಬಾಯ್. ಎಸ್ ಬಾಯ್. ನೋಡ್ದ RCB ಹೆಂಗೆ ವಿನ್ ಆದರು? ಸಕ್ಕತ್ತಾಗಿ ಆಡಿದ್ರಲ್ಲ, ಎಲ್ಲರೂ ಸಕ್ಕತ್ತಾಗಿ ಆಡಿದ್ರು. ಗೈಸ್ ಅಷ್ಟೇ, ಇನ್ನು ಮುಗೀತು ಅಲ್ಲ. ಪಟ್ಟಿದ್ರು ಎಲ್ಲ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆಡಿದ್ರು. ಈ ಥರ ಆಡಿದ್ರೆ ನೋಡೋಕೆ ಒಂಥರ ಒಳ್ಳೆ ಮಜಾ ಇರುತ್ತೆ. ಸೊ ಇವಾಗ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಗೇಮ್ ಆಡಿಬಿಟ್ಟು ಫ್ರೆಂಡ್ಸ್ ಜೊತೆ ಮಲ್ಕೊತೀನಿ ಅಷ್ಟೇ.
ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ನೆಕ್ಸ್ಟ್ ಏನು ವ್ಲಾಗ್ ಮಾಡಬೇಕು ಅಥವಾ ನಿಮ್ಗೆ ಏನು ನೋಡೋಕ್ಕೆ ಇಷ್ಟಪಡ್ತೀರಾ ಅದೆಲ್ಲ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟು ಓದ್ತೀನಿ. ಆ್ಯಂಡ್ ನೀವೇ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡಿರ್ತೀನಿ, ಒಂದು ಕಮೆಂಟ್ ಕೂಡ ಮಿಸ್ ಮಾಡಲ್ಲ. ಸೊ ಥ್ಯಾಂಕ್ ಯು ಫಾರ್ ಸೋ ಮಚ್ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಜಾಸ್ತಿ ನೋಡಿ. ಆ್ಯಂಡ್ ಲವ್ ಯು ಆಲ್. ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.